ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟೆಷ್ಟು ನಿಮಿಷ ಮಾಡ್ತೀನಿ, ಏನು ಮಾಡ್ತೀನಿ ಅಂತ. ಬಟ್ ಏನಾದರೂ ಇರಲಿ, ಹೆಂಗಾರು ಇರಲಿ, ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ನಂದೇನು ಜಾಸ್ತಿ ಆ್ಯಕ್ಟಿವಿಟೀಸ್ ಏನಿರಲ್ಲ ವ್ಲಾಗಲ್ಲಿ. ಐ ವಿಲ್ ಟ್ರೈ ಟು ಮೇಕ್ ಯು ಆಲ್ ಹ್ಯಾಪಿ. ಎಸ್, ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಲ್ರೆಡಿ ರೆಡಿಯಾಗಿದ್ದೀನಿ, ಇವಾಗ ಹೋಗೋದಷ್ಟೇ ಬಾಕಿ ಇದೆ. ಎಸ್, ರ್ಯಾಪಿಡೋ ಬುಕ್ ಮಾಡ್ಬಿಟ್ಟಿದ್ದೀನಿ. ಅಣ್ಣ ಬಂದಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಹೊಟ್ಟೆ ಬೇರೆ ಹಸಿದೈತೆ. ಸೊ ನೋಡ್ಬೇಕೀಗ, ವೆಯ್ಟ್ ಮಾಡ್ತಾ ಇದ್ದಾರೆ ಅಣ್ಣ ಅಲ್ಲಿ. ಮೆಟ್ರೋ ರೀಚ್ ಆಗಿದ್ದೀನಿ. ಸೊ ಇಲ್ಲಿಂದ ಹೋಗ್ಬೇಕು. ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ, ನಾನು ಅವಾಗವಾಗೆಲ್ಲ ಬೆಂಗಳೂರಿಗೆ ಬಂದು ಹೋಗ್ತಿದ್ನಲ್ಲ, ಆವಾಗ ಅನ್ನಿಸ್ತಿತ್ತು ಎಲ್ಲರೂ ಯಾಕೆ ಇಯರ್ಫೋನು ಅದೆಲ್ಲ ಕಿವಿಗೆ ಹಾಕ್ಕೊಂಡಿರ್ತಾರೆ, ಏನಕ್ಕೆ ಅಂತ ಅನ್ಕೋತಿದ್ದೆ. ಬಟ್ ಇವಾಗ ಗೊತ್ತಾಯಿತು ಏನಕ್ಕೆ ಅಂತ. ಆ ಟ್ರಾಫಿಕ್ ಸೌಂಡ್ ಕೇಳೋದಕ್ಕಾಗಲ್ಲ, ಹೆವಿ ಇರಿಟೇಟ್ ಆಗುತ್ತೆ ಮಾತ್ರ. ಅದರಲ್ಲೂ ಈ ಥರ ಬೆಳಗ್ಗೆ ಟೈಮು ಮತ್ತು ಈವ್ನಿಂಗ್ ಟೈಮ್ ಹೆವಿ ಟ್ರಾಫಿಕ್, ಹೆವಿ ಇರಿಟೇಷನ್ನು, ಅದಕ್ಕೆ ಹಾಕೋತಿರ್ತಾರೆ ಅಂತ ಇವಾಗ ಗೊತ್ತಾಯಿತು. ಸೊ ಹೋಗ್ತಾ ಇದ್ದೀನಿ ಮೇಲೆ. ಎಷ್ಟೊತ್ತಿಗೆ ಸಿಗುತ್ತೆ ಮೆಟ್ರೋ ಅಂತ ಗೊತ್ತಿಲ್ಲ. ಗಾಯ್ಸ್, ಟಿಕೆಟಾಗಿ ಬುಕ್ ಮಾಡ್ಕೊಳ್ಳಿಲ್ಲ ನಾನು. ಸುಮ್ಮನೆ ಬಂದುಬಿಟ್ಟೆ. ಡೈಲಿ ನಾನು ಬುಕ್ ಮಾಡ್ಕೊಂಡು ಬರುವೆ. ನಾನು ಇಲ್ಲೇ ರಶ್ ಇಲ್ಲ ಅಂದಿಲ್ಲ, ತಗೊಬಿಡೋಣ. ಇವತ್ತು ರಶ್ ಇಲ್ಲ, ಸೊ ಇಲ್ಲೇ ತಗೊಳ್ತೀನಿ. ತಗೊಂಡಿದ್ದೀನಿ, ಈಗ ಹೋಗ್ಬೇಕಷ್ಟೆ. ಬೈಸ್ ವಿಷಯ ನಾನು ಯೂಶ್ವಲಿ ಹೊರಗಡೆ ತಿಂತಿದ್ದೆ ತಿಂಡಿ. ಬಟ್ ಇವತ್ತಿಲ್ಲೇ ಮೆಟ್ರೋ ಇಳಿದ ತಕ್ಷಣ ಹೋಟೆಲ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ತಿನ್ನೋಣ ಅಂತ ಬಂದೆ. ಹೊಟ್ಟೆ ಉರ್ದೋಯ್ತು. ಈಗ ತೋರಿಸಿದ್ನಲ್ಲ, ಆ ದೋಸೆಗೆ 136 ರೂಪೀಸ್. ಹೆಂಗೆ ಆಗ್ಬಿಡ್ತು ಅಂದರೆ ಬಿಲ್ ಬೇರೆ ಹೇಳ್ಬಿಟ್ಟಿದ್ದೀನಿ, ಕ್ಯಾನ್ಸಲು ಮಾಡೋಕ್ಕಾಗಲ್ಲ. ಹೊಟ್ಟೆ ಉರ್ದೋಯ್ತು. 50 ರೂಪಾಯಿ ತಿಂಡಿ ತಿಂತಿದ್ದೆ ಹೊರಗಡೆ. ಇಷ್ಟು ತಿಂದಿದ್ದೀನಿ ಇವಾಗ. ಇವತ್ತು ಪೂರ್ತಿ ತಿಂಡಿ ಏನು ತಿಂದೆ ಇರೋ ಥರ ತಿನ್ನಬಾರ್ದು ಅಂತ ಅನ್ನಿಸ್ತೈತೆ. 3 ಹೊತ್ತು ತಿಂಡಿ ತಿನ್ನೋದು ಒಂದೇ ಟೈಮಿಗೆ ತಿಂದ್ಬಿಟ್ಟಿದ್ದೀನಲ್ಲ ಅಂತ ಹೊಟ್ಟೆ ಉಳಿತೈತೆ. ಗೈಸ್, ಯಾರ್ಯಾರು ಈ ಥರ ತಿಂದಿದ್ದೀರಾ? ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು. ಪಲ್ಯ, ಇದೊಂದು ಚಟ್ನಿ, ಇದೊಂದು ಚಟ್ನಿ, ಇದೊಂದು ಚಟ್ನಿ, ಆಮೇಲೆ ಸಾಂಬಾರು. ಸಕ್ಕತ್ತಾಗಿರುತ್ತೆ ಟೇಸ್ಟ್. ಟ್ರೈ ಮಾಡಿ, ವಿಯರ್ಡ್ ಅನ್ನಿಸ್ಬೋದು, ಟ್ರೈ ಮಾಡಿ ಒಂದ್ಸಲ. ತಿಂಡಿ ತಿಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅಲ್ಲಿ ಬಸ್ ಪಿಕಪ್ ಮಾಡಬೇಕು, ಅದಾದಮೇಲೆ ಹೋಗ್ಬೇಕು ಆಫೀಸಿಗೆ. ನಾನು ವಿಡಿಯೋದಲ್ಲೇನು ಅಷ್ಟೊಂದೇನು ಕಂಟೆಂಟ್ ಇರೋಲ್ಲ, ಬಟ್ ಟ್ರೈ ಮಾಡ್ತೀನಿ ಏನಾದರೂ ಕ್ಯಾಪ್ಚರ್ ಮಾಡೋದಕ್ಕೆ ಅಥವಾ ಮಾಡೋದಕ್ಕೆ. ಬಟ್ ಸಪೋರ್ಟ್ ಮಾಡಿ, ಮುಂದೆ ನನಗೆ ಎಂಕರೇಜ್ ಮಾಡಿ, ನೀವೆಲ್ಲ ಸಪೋರ್ಟ್ ಮಾಡಿದಿಲ್ಲ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಮಾಡೋದನ್ನು. ಇಲ್ಲಾಂದರೆ ಇದೊಂದೇ ವಿಡಿಯೋಗೆ ಲಾಸ್ಟ್ ಮಾಡಿಬಿಡ್ತೀನಿ. ನಿನ್ನೆ ನಾನು ಬಸ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊತ್ತು ಚೆಕ್ಕಿಂಗಿಗೆ 3 ಮಿನಿಟ್ಸ್ ಇತ್ತು. ಸೊ ಓಡೋಗಿ ಚೆಕ್ಕಿಂಗ್ ಮಾಡಿದ್ದು. ನಿನ್ನೆ ಬಸ್ ಸಿಕ್ಕಿಲ್ಲ, ಟ್ರಾಫಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬೇಗ ಬಂದರೆ ನಾನು ಬಸ್ ಸ್ಟ್ಯಾಂಡಿಗೆ ಕೂತಿದ ತಕ್ಷಣವೇ ಬಸ್ ಬಂದ್ಬಿಟ್ಟು. ಅದು ಖಾಲಿ ಇದೆ ಬಸ್ಸು. ಬೇಗನೆ ಟೈಮಲ್ಲಿ ಸಿಗಲ್ಲ, ಬೇಡದಿದ್ದ ಟೈಮಲ್ಲಿ ಸಿಗುತ್ತೆ. ಇನ್ನೂ 1.5 ಅವರ್ ಟೈಮ್, 1 ಅವರ್ 1.5 ಅವರ್ ಟೈಮ್ ಇದೆ ನನಗೆ. ಬಟ್ ಇವತ್ತು ಬೇಗ ಸಿಕ್ತು ಬಸ್ಸು. ಬಸ್ ಫುಲ್ ಖಾಲಿ ಇದೆ. ಅಂತಾರಲ್ಲ, ಅದೇ ಜಸ್ಟ್ ಇನ್ನು ಹೇಳಿದ್ನಲ್ಲ 7 ಮಿನಿಟ್ಸು 3 ಮಿನಿಟ್ಸು ಇತ್ತು, ಅವಾಗ ಹೋಗಿ ಚೆಕ್-ಇನ್ ಮಾಡಿದ್ದು. ಇವತ್ತು ಅದಕ್ಕಿಂತ 1/4 ಗಂಟೆ ಮುಂಚೆ ಬಿಟ್ಟೆ. ಎಷ್ಟು ಬೇಗ ಬಂದು ರೀಚ್ ಆಗಿದ್ದೀನಿ ಅಂದರೆ 1 ಅವರ್
1 ಅವರ್ಗಿನ ಮುಂಚೆನೇ ಬಂದು ರೀಚ್ ಆಗಿಬಿಟ್ಟಿದ್ದೀನಿ. ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗೆ ಅಂತ ಹೇಳೋದಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾವ್ಯಾವ ಟೈಮಲ್ಲಿ ಹೆಂಗಿರುತ್ತೆ ಟ್ರಾಫಿಕ್ಕು ಅಂತಲೇ ಹೇಳೋದಕ್ಕಾಗಲ್ಲ. ನೆನ್ನೆ ನೋಡಿದ್ರೆ ಲೇಟಾಗಿ ರೀಚ್ ಆದೆ, ಇವತ್ತಿನ ಬೇಗ ರೀಚ್ ಆಗಿದ್ದೀನಿ. ನೆನ್ನೆ ಹೆವಿ ಟೆನ್ಷನ್ ಆಗ್ಬಿಟ್ಟಿತ್ತು. ಯಪ್ಪ, 1 ಸೆಕೆಂಡಿಗೂ ಚೆಕ್-ಇನ್ ಆಗೋದು ಲೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಇಲ್ಲಿ ಹೆವಿ ಕಷ್ಟ ಆಗ್ಬಿಟ್ಟಿತ್ತು. ಇವತ್ತು ಬೇಗ ರೀಚ್ ಆಗಿಬಿಟ್ಟಿದ್ದೀನಿ. ಡೈಲಿ ಫಾಸ್ಟಾಗಿ ನಡ್ಕೊಬಂದು ಇವತ್ತು ಫಾಸ್ಟಾಗಿ ಹೋಗಬೇಕು ಅನ್ನಿಸ್ತಿದೆ. ಇನ್ನು 1 ಅವರ್ ಟೈಮ್ ಇದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಆದರೆ ಫಾಸ್ಟಾಗಿ ನಡ್ಕೊಂಡು ಹೋಗ್ತಿದ್ದೀನಿ. ಏನಂದರೆ ನನಗೆ ಆಫೀಸಲ್ಲಿ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ, ನಾಚಿಕೆ ಆಗುತ್ತೆ. ಆದರೆ ವೀಡಿಯೋಸ್ ಮಾಡ್ತೀನಿ, ಇಲ್ಲ ಅಂತಂದರೆ ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ಯಾರೂ ಅಷ್ಟಾಗಿ ಫ್ರೆಂಡ್ಸ್ ಆಗಿಲ್ಲ. ಈಗ ಒಬ್ಬರೊಬ್ಬರು ಫ್ರೆಂಡ್ಸ್ ಇದ್ದಾರೆ ಅಷ್ಟೇ. ಒಬ್ಬಳೇ ಏನು ಅಂತ ಕಂಟೆಂಟ್ ಮಾಡಲಿ. ಸೊ ಟ್ರೈ ಮಾಡ್ತೀನಿ ವೀಡಿಯೋ ಕವರ್ ಮಾಡೋದಕ್ಕೆ. ಆಗಲಿಲ್ಲ ಅಂತಂದರೆ ಮೈ ಬ್ಯಾಡ್. ರೀಚ್ ಗಾಯ್ಸ್, ಈಗ ರೀಚ್ ಆಗಿದ್ದೀನಿ. ಇನ್ನು 1 ಅವರ್ ಟೈಮ್ ಇದೆ. ಕರೆಂಟ್ ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಇನ್ನು 1 ಅವರ್ ಟೈಮ್ ಇದೆ. ಇನ್ನು ಯಾರೂ ಬಂದೂ ಇಲ್ಲ, ಇನ್ನು ಯಾರು ಬಂದಿಲ್ಲ. ನೋಡೋಣ ಏನಾಗುತ್ತೆ, ಏನು ಕವರ್ ಮಾಡ್ತೀನಿ, ಏನಾದರೂ ಇರುತ್ತಾ ನೋಡೋಣ ಏನಾಗುತ್ತೆ ಅಂತ. ವಿಲ್ ರೈಟ್. ಹೆವಿ ಚಳಿ ಇದೆ, ಒಳಗಡೆ ಕುತ್ಕೊಳ್ಳೋಕ್ಕಾಗ್ತಿಲ್ಲ. ಎ ಸಿ ಫುಲ್ ಇದೆ, ಹೊರಗೆ ಕೂರೋಕ್ಕಾಗ್ತಿಲ್ಲ ಅಂತ ಆಚೆ ಬಂದುಬಿಟ್ಟಿದ್ದೀನಿ. ಇದ್ದೀನಿ, ಅಲ್ಲಿ ಕಾಫಿ ಇದೆ, ಕಾಫಿ ಕುಡಿಯೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಅಲ್ಲಿ ಯಾರೋ ಇದ್ದಾರೆ. ಫುಲ್ ಎ ಸಿ ಇದೆ ಒಳಗಡೆ, ಅಲ್ಲಿ ಕಾಫಿ ಕುಡಿಬೇಕೀಗ. ಸೊ ಅದಕ್ಕೆ ಅಂತ ಬಂದಿದ್ದೀನಿ. ಆಗಲೇ ಊಟ ಎಲ್ಲ ಆಯಿತು, ಆವಾಗ ವ್ಲಾಗಿಂಗ್ ಮಾಡೋದು ಮಿಸ್ ಮಾಡಿಬಿಟ್ಟೆ. ಸೊ ಕಾಫಿ ಕುಡಿಯೋಣ ಬನ್ನಿ. ಕಾಫಿ ಕುಡಿಲೇಬೇಕು. ಇವಾಗ ಅಭ್ಯಾಸ ಇಲ್ಲ, ಆದರೆ ಇವಾಗ ಕುಡಿಲೇಬೇಕು, ಹಂಗೆ ಆಗ್ತಿದೆ. ಸೊ ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕಾಫಿ ಗಾಯ್ಸ್ ಚೆಕ್ಔಟ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕೀಗ. ಸೊ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಬಸ್ ಕ್ಯಾಚ್ ಮಾಡಿ ಮತ್ತೆ ಮೆಟ್ರೋಗೆ ಹೋಗಿ ಮತ್ತು ಅದರಲ್ಲೂ ಏನೇನೋ ಇದೆ. ಸೊ ಇವಾಗ ಚೆಕ್ಔಟ್ ಆಗಿ ಹೋಗ್ತಾ ಇರೋದು. ಗೈಸ್ ಇಲ್ಲೇ ಪಾನಿಪುರಿ ತಿಂದ್ಬಿಟ್ಟು ಹೊರಡೋದು. ನಾನು ಸಕ್ಕದಾಗಿ ಮಾಡ್ತಾರೆ ಮಾತ್ರ ಇಲ್ಲೇ ಪಾನಿಪುರಿ. ತಿಂದ್ಬಿಟ್ಟು ಮತ್ತೆ ಅಲ್ಲಿ ಬಸ್ ಹತ್ತೋದಕ್ಕೆ ಹೋಗೋದು. ಸೊ ಗೈಸ್ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಏನೂ ಇರಲಿಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿದ್ದಷ್ಟೇ. ಬಟ್ ಎಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಅಷ್ಟೊಂದು ಕವರ್ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಏನಾದರೂ ಚಾಲೆಂಜಸ್ ಇದ್ದರೆ ಹೇಳಿ, ಒಬ್ಬರೇ ಮಾಡೋ ಅಂಥದ್ದು. ಬಿಕಾಸ್ ಈಗ ನನ್ನ ಸರೌಂಡಿಂಗಲ್ಲಿ ಯಾರೂ ಇಲ್ಲ, ಫ್ರೆಂಡ್ಸ್ ಇಲ್ಲ, ಯಾರಿಲ್ಲ. ಸೊ ಒಬ್ಬರೇ ಮಾಡೋ ಅಂಥದ್ದು ಏನಾದರೂ ಚಾಲೆಂಜಸ್ಸು ಅಥವಾ ಏನಾದರೂ ಇದ್ದರೆ ಹೇಳಿ. ಥ್ಯಾಂಕ್ ಯು. ಆ್ಯಂಡ್ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಅಪ್ಲೋಡ್ ಮಾಡ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಒಂದು ಮೆಮೊರಿ ಇರುತ್ತೆ. ಈ ಥರ ಮಾಡಿದ್ದೆ, ಫುಲ್ ಡೇ ಪೂರ್ತಿ ಆಲ್ಮೋಸ್ಟ್ ಇಷ್ಟು ವೀಡಿಯೋಸ್ನ ತೆಗ್ದಿರೋದು ಇದೇ ಫಸ್ಟ್. ನಾನು ಯಾವುದೊಂದು ಲೈಕ್ ಬೆಳಗ್ಗೆ 1 ಕ್ಲಿಪ್ ತೆಗ್ದುಬಿಟ್ಟು ಸುಮ್ಮನಾಗಿ ಬರ್ತಿದ್ದೆ. ನಾನು ಯಾವತ್ತೂ ಈ ಥರ ಫುಲ್ ವೀಡಿಯೋ ಮಾಡಬೇಕು ಅಂತ ಮಾಡೇ ಇರಲಿಲ್ಲ. ಸೊ ಇದೇ ನಂದು ಫಸ್ಟ್ ಲೈಕ್ 1 ಡೇ ಪೂರ್ತಿ ಸ್ವಲ್ಪ ಕವರ್ ಮಾಡಿದ್ದು. ಬರೋ ಅಷ್ಟೊತ್ತಿಗೆ 9:30 ಎಲ್ಲ ಆಗೋಗಿತ್ತು.
ಸೊ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅದೇ ಹೇಳಿದ್ನಲ್ಲ, ಏನಾದರೂ ಚಾಲೆಂಜಸ್ ಇದ್ದರೆ ಏನಾದರೂ ಇದ್ದರೆ ಹೇಳಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ, ಫಸ್ಟ್ ವ್ಲಾಗ್ ಆಗಿರುತ್ತೆ, ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್, ಬಾಯ್.